ಏನಪ್ಪ ಬಿಸಿಲು, ಈ ಬಿಸಿಲಿಗೆ ತಂಪಾಗಿ ಏನಾದರೂ ತಿನ್ನಬೇಕು ಅಂದಾಗ ಪಟ್ ಅಂತ ನೆನಪಾಗೋದೇ ಕಲ್ಲಂಗಡಿ ಹಣ್ಣು. ಬೇಸಿಗೆ ಸ್ಟಾರ್ಟ್ ಆದರೆ ಸಾಕು, ಸಾಮಾನ್ಯವಾಗಿ ಎಲ್ಲರೂ ತಂಪಾದ ಆಹಾರಗಳನ್ನು ತಿನ್ನಲು ಇಷ್ಟಪಡುತ್ತಾರೆ. ಅದರಲ್ಲೂ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆ ಸೂಪರ್ ಫುಡ್ ಎಂದೇ ಹೇಳಲಾಗುತ್ತದೆ. ಇದು ರುಚಿಯಲ್ಲಿ ಅದ್ಭುತ ಮತ್ತು ಕಡಿಮೆ ಕ್ಯಾಲರಿ ಅಂಶವನ್ನ ಹೊಂದಿದೆ. ಬೇಸಿಗೆಯಲ್ಲಿ ದೇಹವನ್ನ ಹೈಡ್ರೇಟ್ ಆಗಿಡಲು ಹೆಲ್ಪ್ ಮಾಡುತ್ತದೆ. ಇದರಿಂದಾಗಿ ಇದು ದೇಹಕ್ಕೆ ಸಾಕಷ್ಟು ನ್ಯೂಟ್ರಿಷನ್ ಅನ್ನ ಒದಗಿಸುವುದಲ್ಲದೆ ಅನೇಕ ರೋಗಗಳಿಂದ ನಿಮ್ಮನ್ನ ರಕ್ಷಿಸುತ್ತದೆ. ಅನೇಕ ಮಂದಿ ಮನೆಯಲ್ಲಿ ಕರ್ಬೂಜ, ಕಲ್ಲಂಗಡಿ ಹಣ್ಣು ಸೇರಿದಂತೆ ಮುಂತಾದ ಹಣ್ಣನ್ನ ಫ್ರಿಜ್ ನಲ್ಲಿಟ್ಟು ತಿಂತಾರೆ. ಹಾಗೆ ಮಾಡೋದ್ರಿಂದ ನಿಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಆರೋಗ್ಯ ತಜ್ಞರು ತಿಳಿಸಿದ್ದಾರೆ. ಹೌದು, ಈ ಬಗ್ಗೆ ಮಾತನಾಡಿರುವ ಆಹಾರ ತಜ್ಞೆ ಅಮೃತ ಸೂರ್ಯವಂಶಿ ಅವರು, ತಣ್ಣನೆಯ ಹಣ್ಣುಗಳನ್ನು ತಿನ್ನುವುದು ದೇಹಕ್ಕೆ ತಾತ್ಕಾಲಿಕವಾಗಿ ತಂಪನ್ನ ನೀಡುತ್ತದೆ, ಆದರೆ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿಯಾಗಿದೆ ಎಂದಿದ್ದಾರೆ. ತಂಪಾದ ಹಣ್ಣುಗಳನ್ನು ತಿಂದ ನಂತರ ಹೊಟ್ಟೆಗೆ ಹಾಗೂ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ರಸ್ತೆ ಬದಿ ಹೆಚ್ಚಾಗಿ ಕಲ್ಲಂಗಡಿ ಹಣ್ಣನ್ನ ಕತ್ತರಿಸಿ ತಣ್ಣಗಾಗಲು ಐಸ್ನಲ್ಲಿಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಇಂತಹ ಅಂಗಡಿಗಳಲ್ಲಿ ಲಭ್ಯವಿರುವ ತಂಪಾದ ಹಣ್ಣುಗಳನ್ನು ಸೇವಿಸುವುದು ಕೂಡ ದೇಹಕ್ಕೆ ಹಾನಿಕಾರಕವಾಗಿದೆ ಎಂದಿದ್ದಾರೆ.